3,55,000 ಸರ್ 3,50,000 ಕೊಡಿ ಸರ್. ಡಸ್ಟರ್ ಕೊಡ್ತೀನಿ 25,000 40,000 ಕೊಡ್ತೀನಿ ಲಾಸ್ಟ್. ಅದು ಬರೀ 38,000 ಹೊಡಿದ್ಯಾ? ಬರೀ 38,000 ಸರ್. ಪೋಲೋ GT ಆಟೋಮೆಟಿಕ್ ಜಸ್ಟ್ 4,35,000. ಹೇಳಂಗಿಲ್ಲ ಕೇಳಂಗಿಲ್ಲ. ಬರೀ ಸರ್ 5,95,000. ವರ್ಣ ಬರಲ್ಲ. ಎಲೆಂಟ್ರಾ ಕೊಡ್ತೀನಿ ಬರೀ 4,65,000 ಡೀಸೆಲ್ ಆಟೋಮೆಟಿಕ್. ವೆಂಟಿಲೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. i20 ಅಲ್ಲಿ ಮೂರ್ ಕಲರ್ ಇದೆ. ವೈಟ್ ಇದೆ, ಬ್ಲೂ ಇದೆ, ಚಾಕ್ಲೇಟ್ ಇದೆ. ಯಾವ ಕಲರ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಯೂಟ್ಯೂಬ್ ಮುಖಾಂತರ ಬಂದ್ರೆ 16.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಂದೇ ಒಂದು ಫಿಕ್ಸ್ ಪ್ರೈಸ್ ಕೊಡ್ತೀನಿ. 3,99,000. 3,99,000. ಅದನ್ನು 2016 VX ಹೋಂಡಾ ಅಮೇಜ್ 16 ಮಾಡಲ್ 11 ಗಾಡಿ ಇದೆ ಸರ್. 7 ಸೀಟರ್ ಅಲ್ಲಿ ಎರ್ಟಿಗಾ ತಗೋತೀರಾ, ಟ್ರೈಬರ್ ತಗೋತೀರಾ, ಇನೋವಾ ಕ್ರಿಸ್ಟಾ ತಗೋತೀರಾ, ಇಲ್ಲ ಫಾರ್ಚುನರ್ ತಗೋತೀರಾ? ಫಾರ್ಚುನರ್ ಅಲ್ಲಿ 3 ಗಾಡಿ ಇದೆ. ಇಲ್ಲ ರೆಕ್ಸ್ಟಾನ್ ತಗೋತೀರಾ? ರೆಕ್ಸ್ಟಾನ್ ಅಲ್ಲೂ 3 ಗಾಡಿ ಇದೆ. 20 ಮಾಡಲ್ ವೆಂಟೋ 1 ಲೀಟರ್ ಇಂಜಿನ್ ಗಾಡಿ. 20 ಮಾಡಲ್ ನೆಕ್ಸಾನ್ ಇದೆ ನೋಡಿ. ಎಕ್ಸಾಕ್ಟ್ ಪ್ಲಸ್ ಸರ್. ಇದು 8,10,000 ಮಾತ್ರ. 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, 90,000 ಹೊಡಿದೆ. 1,50,000 ಕ್ಲೋಸ್ ಮಾಡ್ಕೊಡ್ತೀನಿ. ರಂಜಾನ್ ಹಬ್ಬಕ್ಕೆ ಬರೀ 6 ಲಕ್ಷಕ್ಕೆ ಕೊಡ್ತೀನಿ ಗಾಡಿ. 3 ಫಾರ್ಚುನರ್ ಇದೆ, ಅದರಲ್ಲಿ 2 ಮ್ಯಾನುವಲ್ ಇದೆ, ಒಂದು ಆಟೋಮೆಟಿಕ್ ಇದೆ. ಸರ್ ಪೋಲೋ GT 58,000 ಅಷ್ಟೇ ರೆಕಾರ್ಡೆಡ್. 18 ಮಾಡಲ್ ಜಾಸ್ ಎಷ್ಟು ಸರ್? 5,45,000. 4 ಲಕ್ಷನಾ? 5,45,000. RXZ ಟಾಪ್ ಎಂಡ್ ಮಾಡಲ್ 5,75,000. ಹೋಂಡಾ ಮೊಬಿಲಿಯೋ 23,000 ಮಾತ್ರ ಉಳಿದೆ. ರೆಕ್ಸ್ಟಾನ್ 3 ಗಾಡಿ ಇದೆ. ಫುಲ್ ಚಾನ್ಸ್ ಅಲ್ಲಿ ಈ ಗಾಡಿ ಇದೆ. 4,90,000 ಮಾತ್ರ. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಹೌಸ್ ಆಫ್ ಕಾರ್ಸ್ ಅಲ್ಲಿ ಮತ್ತೊಮ್ಮೆ ಫುಲ್ಲು ರೀಸ್ಟಾಕಿಂಗ್ ಆಗಿದೆ. ಸುಮಾರು ಇವತ್ತೊಂದು 30-35 ಕಾರ್ಗಳಿದೆ. ಅದರಲ್ಲಿ 3 ಫಾರ್ಚುನರ್ ಇದೆ. 7 ಸೀಟರ್ ಸೆಗ್ಮೆಂಟ್ ಅಲ್ಲಿ ನೋಡ್ತೀನಿ ಅಂದ್ರೆ 10-15 ಗಾಡಿಗಳೇ ಇದೆ ವೀಕ್ಷಕರೇ. ಮಿಕ್ಕಿದ 5 ಸೀಟರ್ ನೋಡ್ತೀನಿ ಅಂದ್ರೆ 5 ಸೀಟರ್ಲ್ಲೂ ಒಂದು 10-15 ಕಾರ್ಗಳಿದೆ. ಸೊ ಬನ್ನಿ ಫಸ್ಟ್ ನಮ್ಮ ಜೊತೆ ಅಯ್ಯಾಸ್ ಸರ್ ಇದ್ದಾರೆ. ಫಸ್ಟ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ತೆ. ಆರಾಮ್ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಹೌಸ್ ಆಫ್ ಕಾರ್ಸ್ ಅಲ್ಲಿ? ಹೌಸ್ ಆಫ್ ಕಾರ್ಸ್ಗೆ ಈ ಸಲ ಅಂದ್ರೆ ನಿಮ್ಗೆ 7 ಸೀಟರ್ಸ್ ಮತ್ತೆ 5 ಸೀಟರ್ಸ್ ಒಳ್ಳೆ ಮಾಡೆಲ್ ಗಾಡಿಗಳೇ ತಗೊಂಡ್ ಬಂದಿನಿ. ಇದು ರಂಜಾನ್ ಹಬ್ಬಕ್ಕೆ ಅಂತ. ರಂಜಾನಕ್ಕೆ ಒಳ್ಳೆ ಪ್ರೈಸಸ್ ಕೊಡ್ತೀನಿ. ಮಾಡೆಲ್ ಗಾಡಿ ಕೊಡ್ತೀನಿ. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಮತ್ತೆ ನಿಮ್ಗೆ ಅಡ್ರೆಸ್ ಬಂದು ನಿಮ್ ಯೂಟ್ಯೂಬ್ ಮುಖಾಂತರ ಬಂದಿರೋ ಕಸ್ಟಮರ್ಸ್ಗೆ ನನ್ನ ಅಡ್ರೆಸ್ ಬಂದು ಬನ್ನಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಫರ್ನಿಚರ್ ಶೋರೂಮ್ ಇದೆ. ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ ಅಲ್ವಾ? ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ವೀಕ್ಷಕರೇ. ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು. ಸರ್ ಕೂಡ ಸುಸ್ತಾಗ್ಬಿಟ್ಟವ್ರೆ. ರಂಜಾನ್ ನಡೀತಿರೋದ್ರಿಂದ ಸುಸ್ತಾಗ್ಬಿಟ್ಟಿದ್ದೀವಿ ಇವತ್ತು. ಹೌದು. ಸೊ ಬೇಗ ಮಾಡಿ ಮುಗಿಸ್ಬಿಡೋಣ. ಏನ್ ಬಜೆಟ್ ಇಂದ ಇದೆ ಸರ್ ಇವತ್ತು ಸ್ಟಾರ್ಟಿಂಗ್? 3 ಲಕ್ಷದಿಂದಾನೇ ಸ್ಟಾರ್ಟ್ ಇದೆ. 3 ಲಕ್ಷಕ್ಕೂ ಕಾರ್ ಸಿಗುತ್ತೆ. ಮಾಡೆಲ್ ಕಾರ್ ಸಿಗುತ್ತೆ. ಓಕೆ. ಸೊ 3 ಲಕ್ಷಕ್ಕೂ ಬಜೆಟ್ ಅಲ್ಲಿ ಕಾರ್ ಸಿಗುತ್ತೆ. ಅದರಲ್ಲೂ ನಿಮಗೆ ಸೋರ್ಸಿಂಗ್ ಬೇಕಂದ್ರೆ ಅದು ಕೂಡ ಮಾಡ್ಕೊಡ್ತಾರೆ. ಲೋನ್ ಆಪ್ಷನ್ ಅಂದ್ರೆ ಸರ್ ಅಪ್ ಟು 80% ಎವ್ರಿ ವೆಹಿಕಲ್ಗೆ. ಯಾಕಂದ್ರೆ ನನ್ನ ಹತ್ರ ಜಾಸ್ತಿ ಮೈಗ್ರೇಟ್ ಗಾಡಿ ಇಲ್ಲ. ಎಲ್ಲ ಕರ್ನಾಟಕ ಗಾಡಿನೇ ಇರೋದು. ಆಲ್ರೆಡಿ ನಂಬರ್ ಎಲ್ಲ ಚೇಂಜ್ ಆಗಿರೋ ಗಾಡಿನೇ ಇರುತ್ತೆ. ನಾನು ವೇಟ್ ಮಾಡಲ್ಲ. NOC ಇಮಿಡಿಯೇಟ್ ಇಶ್ಯೂ ಮಾಡಿಸಿ ನಂಬರ್ ಕೂಡ ತಗೊಂಡ್ಬಿಡ್ತೀನಿ. ಅಷ್ಟೊಂದು ನನ್ನ ಹತ್ರ ಗಾಡಿ ಇಲ್ಲ ಮೈಗ್ರೇಟ್ ಗಾಡಿ. ಎಲ್ಲ ಪ್ಯೂರ್ ಕನ್ನಡ ಗಾಡಿ ಮ್ಯಾಕ್ಸಿಮಮ್ ಇರೋದು. ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ ಲೋನು. ಕರ್ನಾಟಕ ಲೋನ್ ಕೂಡ ಥ್ರೂ ಕರ್ನಾಟಕ. ಮಾಡೆಲ್ ಸರ್ ಮಿನಿಮಮ್ ಮಾಡೆಲ್ ನನ್ನ ಹತ್ರ ಇರೋ ಗಾಡಿಗಳಿಗೆ ಮಾಡೆಲ್ ಕೆಳಂಗೆ ಇಲ್ಲ. ಎಲ್ಲ ಗಾಡಿಗೆ ಮಾಡ್ಕೊಡ್ತೀನಿ. ಎಲ್ಲ ಗಾಡಿಗೂ ಬಟ್ ಮಿನಿಮಮ್ 12 ಮಾಡೆಲ್ ಮೇಲೆ ಇರುತ್ತೆ. ನನ್ನ ಹತ್ರ 14 ಮೇಲೆನೇ ಇರೋದು. ಓಕೆ. ಸೊ ಅದರಿಂದ ನೀವು ಯಾವುದೇ ಗಾಡಿ ಚೂಸ್ ಮಾಡಿ ಪ್ರತಿಯೊಂದು ಗಾಡಿಗೂ ಲೋನು ಕೂಡ ಆಗ್ಬಿಡುತ್ತೆ. ಸೊ ರಂಜಾನ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಂದು ಆಫರ್ ಜೊತೆಗೆ ಕಾರ್ ಕೊಡ್ತೀನಿ ಅಂತವ್ರೆ. ಬನ್ನಿ ನೋಡೋಣ. ಅಂಡ್ ಆನ್ ಟೇಬಲ್ ಆ ಪ್ರೈಸಿಂಗು ಕೂಡ ನೆಗೋಷಿಯಬಲ್ ಇರುತ್ತೆ ಅಲ್ವಾ? ನೆಗೋಷಿಯಬಲ್ ಇರುತ್ತೆ ಸರ್. ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸುಸ್ತಾಗ್ಬಿಡ್ತಿದ್ದೀರಾ? ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಬರ್ಬೋದು ಫುಲ್ ಸ್ಟಾಕಿನ್ ಆಗಿದೆ. ಅದರಲ್ಲೂ 2-3 ಫಾರ್ಚುನರ್ ಇದೆ. ಎಷ್ಟಿದೆ ಸರ್? ಒಂದಲ್ಲ, 2 ಇಲ್ಲ, 3 ಅಲ್ಲ, 3 ಫಾರ್ಚುನರ್ ಇದೆ. ಅದರಲ್ಲಿ 2 ಮ್ಯಾನುವಲ್ ಇದೆ, ಒಂದು ಆಟೋಮೆಟಿಕ್ ಇದೆ. 7 ಸೀಟರ್ ಅಂತೂ 11 ಗಾಡಿ ಇದೆ. 7 ಸೀಟರ್ 11 ಗಾಡಿ ಇದೆ ಟೋಟಲ್. ಓಕೆ. ಸೊ ಹಾಗಿದ್ರೆ ಫಸ್ಟ್ ಈ ಗಾಡಿ ಡೀಟೇಲ್ಸ್. ಫಸ್ಟ್ ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ ಇದು. 2014 ಮಾಡೆಲ್ ಮ್ಯಾನುವಲ್ 4x2 ಡೀಸೆಲ್. ಪ್ರೈಸ್ ಕೂಡ ಕೊಡ್ತೀನಿ 1575 ಕೋಟ್ ಮಾಡಿದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಆನ್ ಟೇಬಲ್ ಬಂದ್ರೆ ಮಾತ್ರ. ಇನ್ನೊಂದು ಫಾರ್ಚುನರ್ ಸರ್ 2015 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಇದು ಕೂಡ ಮ್ಯಾನುವಲ್ ಟ್ರಾನ್ಸ್ಮಿಷನ್. 1,18,000 ಹೊಡಿದೆ. 1,18,000 ರೆಕಾರ್ಡೆಡ್ ಹೊಡಿದೆ. ಎಲ್ಲ ಕಂಪನಿ ಸರ್ವಿಸ್ ಇದೆ. ಇದು ಕೂಡ ನಿಮ್ಗೆ ಪ್ರೈಸ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು 16,50,000 ಕೊಟ್ ಮಾಡ್ತಾ ಇದೀನಿ. ಟು ಫೈನಲ್ 16 lakhs ಕೊಡ್ತೀನಿ. ಮುಂದೆ ಬನ್ನಿ, ಏನಾದ್ರು ಸ್ಲೈಡ್ಲಿ ನೆಗೋಷಿಯೇಟ್ ಅದರಲ್ಲೂ ಮಾಡಕ್ಕಾಗದ್ರೆ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ನೋಡಿ ವೀಕ್ಷಕರೇ, ಇನ್ನೊಂದು ವರ್ನಾ ಫ್ಲೂಡಿಕ್ ಇದೆ. 2014 ಮಾಡೆಲ್ 1.4 ಪೆಟ್ರೋಲ್ 38,000 ಮಾತ್ರ ಹೊಡಿದೆ. ಪ್ರೈಸ್ ಕೂಡ ಕೊಡ್ತೀನಿ 4,85,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,65,000ಗೆ ಫೈನಲ್ ಮಾಡ್ಕೊಡ್ತೀನಿ. 4,65,000 ಕೊಡ್ತೀನಿ. 14 ಮಾಡೆಲ್ ಗಾಡಿ ಬರೀ 38,000 ಹೊಡಿದೆ. ಬರೀ 38,000. ಅದನ್ನು 1.4 ಇಂಜಿನ್. ನೆಕ್ಸಾನ್ ಬಗ್ಗೆ ಹೇಳಿ ಸರ್. ನೆಕ್ಸಾನ್ 2020 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಎಕ್ಸಾಕ್ಟ್ ಪ್ಲಸ್ ಸರ್ ಇದು. ಓಕೆ. ಟಾಪ್ ಎಂಡ್ ಮಾಡೆಲ್ ಗಾಡಿ ಜಸ್ಟ್ 50,000 ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ 8,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಅಂತ ಹೇಳಿ ಸರ್. 8,20,000 ಕ್ಲೋಸ್ ಮಾಡ್ಕೊಡ್ತೀನಿ. 8,20,000. 8,20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಎಷ್ಟನೇ ಮಾಡೆಲ್? 2020 ಎಕ್ಸಾಕ್ಟ್ ಪ್ಲಸ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಗಾಡಿ. ನಿಮಗೆ ಪ್ರತಿಯೊಂದು ಫೀಚರ್ಸ್ ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡುಯಲ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ. ಓಕೆ. ನೆಕ್ಸ್ಟ್ ಗ್ರ್ಯಾಂಡ್ ಐಟೆನ್ 2016
2016 ಮಾಡಲ್ ಸೆಕೆಂಡ್ ಓನರ್ ಆಗಿದೆ 82,000 ರೆಕಾರ್ಡೆಡ್ ಓಡಿದೆ ಪ್ರೈಸ್ ಕೂಡ ಕೊಡ್ತೀನಿ 4,45,000 ಕೊಟ್ಟು ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,30,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್? 16 16 ಮಾಡಲ್ ಅದನ್ನು ಆಸ್ಟಾ ಆಪ್ಷನಲ್ ಪುಷ್ ಸ್ಟಾರ್ಟರ್ ಬರುತ್ತೆ. ಓಕೆ ಓಕೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಇನ್ನೊಂದು i20 ಇದೆ. i20 ಟೋಟಲ್ 3 ಇದೆ ಸರ್ ನನ್ನ ಹತ್ರ. ಓಕೆ 3 ಗಾಡಿನೂ ಆಸ್ಟಾನೆ. ವೈಟ್ ಬೇಕಾ ಬ್ಲೂ ಬೇಕಾ ಚಾಕ್ಲೇಟ್ ಬೇಕಾ 3 ಕಲರ್ ಇದೆ. 2019 ಮಾಡಲ್ ಸಿಂಗಲ್ ಓನರ್ ಗಾಡಿ 82,000 ರೆಕಾರ್ಡ್ ಇದೆ ಆಸ್ಟಾ ಆಪ್ಷನಲ್ ಪ್ರೈಸ್ ಕೊಡ್ತೀನಿ 6,95,000 ಕೊಟ್ಟು ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6,70,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ 6,70,000 ಓಕೆ ನೆಕ್ಸ್ಟ್ ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ 42,000 ಓಡಿದೆ ಇದು ಕೂಡ ಆಸ್ಟಾನೆ ಟಾಪ್ ಎಂಡ್ ಮಾಡಲ್ ಗಾಡಿ ಪುಷ್ ಸ್ಟಾರ್ಟರ್ ಇದು ಕೂಡ ಪುಷ್ ಸ್ಟಾರ್ಟರ್ ಬರುತ್ತೆ ಎಲ್ಲ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ABS ಆಲೈಸ್ ಎಲ್ಲ ಬರುತ್ತೆ ಪ್ರೈಸ್ ಬಂದು 6,25,000 ಕೊಟ್ಟು ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6 lakhಗೆ ಕ್ಲೋಸ್ ಮಾಡ್ಕೊಡ್ತೀನಿ ಇದು 6 ಲಕ್ಷ ಚಾಕ್ಲೇಟ್ ಕಲರ್ ಸರ್ 2017 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ 40,000 ಇದು ಕೂಡ ಓಡಿದೆ ಪೆಟ್ರೋಲ್ ಆಸ್ಟಾ ಕೀ ಸ್ಟಾರ್ಟ್ ಗಾಡಿ ಇದು ಇದು ಕೂಡ ಪ್ರೈಸ್ ಕೊಡ್ತೀನಿ 6,45,000 ಕೊಟ್ಟು ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6,20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಹೇಳಿ ಸರ್ ಚಾಕ್ಲೇಟ್ ಕಲರ್ ಇದು 6,10,000 ತಗೊಂಡೋಗಿ ಸರ್ 6,10,000 ಓಕೆ ನೆಕ್ಸ್ಟ್ ಹಾಗೆ ಇನ್ನೊಂದು ಜಾಜ್ ಇದೆಯಲ್ಲ ಸರ್ ಹೋಂಡಾ ಜಾಜ್ VMT ಸರ್ ಇದು ಟಾಪ್ ಎಂಡ್ ಮಾಡಲ್ ಗಾಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2018 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಕೂಡ ಕೊಡ್ತೀನಿ 5,45,000 ಕೋಟ್ ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ 5,20,000 ಇನ್ನೊಂದು ಪ್ರೈಸ್ ಈ 5,15,000 ಲಾಸ್ಟ್ ಡೆಡ್ ಎಂಡ್ 5,15,000 ಬಾಟಮ್ ಡೆಡ್ ಎಂಡ್ ಅದು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರಬಹುದು ಇನ್ನೊಂದು ಪೋಲೋ GT ಇದೆ ಇದ್ರ ಬಗ್ಗೆ ಹೇಳಿ ಸರ್ ಪೋಲೋ GT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು 1.2 ಲೀಟರ್ MH ರಿಜಿಸ್ಟ್ರೇಷನ್ ಆಗಿದೆ 4,45,000 ಕೋಟ್ ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,30,000ಗೆ ಕ್ಲೋಸ್ ಮಾಡ್ಕೊತೀನಿ ವಿತ್ NOC 4,30,000ಗೆ ಪೋಲೋ GT ಆಟೋಮೆಟಿಕ್ 1.2 ಲೀಟರ್ ಓಕೆ ಪೋಲೋ GT ಆಟೋಮೆಟಿಕ್ ಪೆಟ್ರೋಲ್ ನೆಕ್ಸ್ಟ್ ಇನ್ನೊಂದು ಫಿಯಟ್ ಪುಂಟೋ ಇದೆಯಲ್ಲ ಸರ್ ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್ ಎವೋ ಇದು 2017 ಮಾಡಲ್ ಗಾಡಿ ಥರ್ಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ 71,000 ರೆಕಾರ್ಡೆಡ್ ಓಡಿದೆ ಸೂಪರ್ ಇದೆ ಗಾಡಿ ಸ್ವಿಫ್ಟ್ ಇಂಜಿನ್ ಕೂಡ ಬರುತ್ತೆ ಎಲ್ಲರಿಗೂ ಗೊತ್ತು ಈ ಗಾಡಿ ಬಗ್ಗೆ ಪ್ರೈಸ್ ಕೂಡ ಕೊಡ್ತೀನಿ 17 ಮಾಡಲ್ ಗಾಡಿ 4 ಲಕ್ಷದ ಮೇಲೇನೆ ಇರೋದು ಸರ್ ನಾನು ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಂದೇ ಒಂದು ರೇಟ್ ಕೊಡ್ತೀನಿ 3,45,000ಗೆ ಕೊಡ್ತೀನಿ 3,45,000 40,000 ಕೊಡ್ತೀನಿ ಲಾಸ್ಟ್ ಅದು 40,000 ಇಡೀ ಕರ್ನಾಟಕದಲ್ಲಿ ಯಾವ್ದು ಕೊಟ್ರೆ ನಾನು ಏನ್ ಹೇಳ್ತೀನಿ ಕೇಳ್ತೀನಿ 40,000 3,40,000 17 ಮಾಡಲ್ 90% 95% ಲೋನೇ ಆಗ್ಬಿಡುತ್ತೆ ಓಕೆ ಇನ್ನೊಂದು ಹೋಂಡಾ ಅಮೇಜ್ ಇದೆಯಲ್ಲ ಸರ್ 2016 ಮಾಡಲ್ ಗಾಡಿ ಸರ್ ಇದು VX ಟಾಪ್ ಎಂಡ್ ಮಾಡಲ್ ಗಾಡಿ 71,000 ಓಡಿದೆ ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಕೂಡ ಕೊಡ್ತೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಂದೇ ಒಂದು ಫಿಕ್ಸ್ ಪ್ರೈಸ್ ಕೊಡ್ತೀನಿ 3,99,000 3,99,000 ಅದನ್ನು 2016 VX ಹೋಂಡಾ ಅಮೇಜ್ 16 ಮಾಡಲ್ ಗಾಡಿ ಟಾಪ್ ಎಂಡ್ ಮಾಡಲ್ ಗಾಡಿ ಓಕೆ ಡ್ಯುಯಲ್ ಏರ್ ಬ್ಯಾಗ್ ABS ಆಲೈಸ್ ಎಲ್ಲ ಬರುತ್ತೆ ಎಲ್ಲ ಟೋಟಲ್ ಅಂದ್ರೆ ಎಲ್ಲ VX V1 ಬರುತ್ತೆ VX 1 ಬರುತ್ತೆ ಇದು VX ಇದು ಇದರಲ್ಲಿ ಪವರ್ ಮಿರರ್ ಕೂಡ ಬರುತ್ತೆ ಪವರ್ ಮಿರರ್ ಬರುತ್ತೆ ಓಕೆ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಓಪನ್ ಎಲ್ಲ ಆಗುತ್ತೆ ಪ್ರೈಸಿಂಗ್ ವೈಸ್ ಎಷ್ಟು ಅಂದ್ರೆ 3,99,000 3,99,000 ನೆಕ್ಸ್ಟ್ ನೋಡ್ತಾ ಇರಬಹುದು 7 ಸೀಟರ್ ಕಾರ್ ಅಲ್ಲಿ ಎಷ್ಟು ಕಾರ್ ಇದೆ ಸರ್ 11 ಗಾಡಿ ಇದೆ ಸರ್ 7 ಸೀಟರ್ ಅಲ್ಲಿ ಫಾರ್ಚುನರ್ ಇದೆ ಕ್ರಿಸ್ಟಾನೋ ಇದೆ XUV ಇದೆ ರೆಕ್ಸ್ಟಾನ್ ಇದೆ ಎರ್ಟಿಗಾ ಇದೆ ಡ್ರೈವರ್ ಇದೆ ಮೊಬೈಲಿಯೋ ಇದೆ ಎಲ್ಲ ಗಾಡಿಗಳಿದಾವೆ ಓಕೆ ಅದರಲ್ಲಿ ಫಸ್ಟ್ MG ಹೆಕ್ಟರ್ ಬಗ್ಗೆ ಹೇಳ್ಬೇಕು ಸರ್ ಫಸ್ಟ್ MG ಹೆಕ್ಟರ್ 5 ಸೀಟರ್ ಸರ್ ಇದು ಮಾರಿಸ್ ಗ್ಯಾರೇಜ್ 2019 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ 68,000 ಓಡಿದೆ ಇಂಟರ್ನೆಟ್ ಇನ್ಸೈಡ್ ವಿತ್ ಪೆನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ ಟಾಪ್ ಎಂಡ್ ಮಾಡಲ್ ಪ್ರೈಸ್ ಕೂಡ ಕೊಡ್ತೀನಿ 12,95,000 ಕೋಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 12,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ 12.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಎಷ್ಟು ರನ್ ಆಗಿದೆ ಗಾಡಿ ಇದು 68,000 68,000 ಫ್ರೆಶ್ ಹೊಸ ಕ್ಲಚ್ ಕೂಡ ಹಾಕ್ಸಿದೀನಿ ಹೌದು ಜಸ್ಟ್ ತಗೋಬೇಕು ಡ್ರೈವ್ ಮಾಡಬೇಕು ತಗೊಂಡು ಹೋಗ್ಬೇಕು ಡ್ರೈವ್ ಮಾಡಬೇಕು ಒಂದು ಪಾಲಿಶ್ ಮಾಡ್ಕೊಡ್ತೀನಿ ಚಕ ಅನ್ಬೇಕು ಗಾಡಿ ಹೌದಾ ಓಕೆ ಪ್ರೈಸ್ ಇನ್ನೊಂದು ಹೇಳ್ತೀರಾ 12,50,000 ಫೈನಲ್ ಪ್ರೈಸ್ ಬೈ ಸರ್ ಅದೇ ಪ್ರೈಸ್ ಹೇಳ್ತಾ ಇದೀರಾ ಸರ್ ಅದೇ ಪ್ರೈಸ್ ಅಂದ್ರೆ ಮುಂದೆ ಬರ್ಲಿ ಮಾತಾಡ್ಲಿ ಆನ್ ಟೇಬಲ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಮಾತಂದ್ರೆ ಮಾತು ಮಾಡ್ಕೊಡ್ತೀನಿ ಇನ್ನೋವಾ ಕ್ರಿಸ್ಟಾ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ 1,10,000 ಓಡಿದೆ ರೆಕಾರ್ಡೆಡ್ Z ವೇರಿಯಂಟ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದೆ ಪ್ರೈಸ್ ಕೂಡ ಕೊಡ್ತೀನಿ 17 ಲಕ್ಷ ಕೋಟ್ ಮಾಡಿದ್ದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 16.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಹೌದಾ 16,50,000 ಇನ್ನೋವಾ ಕ್ರಿಸ್ಟಾ ಹೌದು ಸರ್ 16,50,000 ಇನ್ನೋವಾ ಕ್ರಿಸ್ಟಾ Z ವೇರಿಯಂಟ್ ಓಕೆ ಹಾಗೆ ನೆಕ್ಸ್ಟ್ ಇನ್ನೊಂದು ಫಾರ್ಚುನರ್ ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ 4x2 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪ್ರೈಸ್ ಕೂಡ ಕೊಡ್ತೀನಿ ಇದಕ್ಕೆ 17 lakh ಕೊಟ್ಟು ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 16,50,000 ಕ್ಲೋಸ್ ಮಾಡ್ಕೊಡ್ತೀನಿ ಇದು ಕೂಡ 16.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಓಕೆ ಎಷ್ಟೇ ಮಾಡಲ್ ಅಂದ್ರೆ ಸರ್ ಇದು 15 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 4x2
4x2 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸಲ್ 1,30,000 ರೆಕಾರ್ಡೆಡ್ ಇದೆ, ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಎಲ್ಲ ಕೊಡ್ತೀನಿ. ಓನರ್ಶಿಪ್ ಸೆಕೆಂಡ್ ಆಗಿದೆ ಸರ್, ಸೆಕೆಂಡ್ ಓನರ್ ಆಗಿದೆ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಮಹೀಂದ್ರ ರೆಕ್ಸ್ಟಾನ್ ಇದೆಯಲ್ಲ ಸರ್? ಸರ್ ಮಹೀಂದ್ರ ರೆಕ್ಸ್ಟಾನ್ ಕೂಡ ಕೊಡ್ತೀನಿ, ಮಾಡೆಲ್ ಗಾಡಿ ಕಮ್ಮಿ ಬಜೆಟ್ ಕೊಡ್ತೀನಿ. ಯಾವ ಯೂಟ್ಯೂಬ್ ಅಲ್ಲೂ ನಿಮ್ದು ಇರ್ಲಿಲ್ಲ ಪ್ರೈಸ್, ಆ ಪ್ರೈಸ್ ಕೊಡ್ತೀನಿ ಈ ಸಲ. 2015 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 82,000 ರೆಕಾರ್ಡೆಡ್ ಇದೆ. ಪ್ರೈಸ್ ಬಂದು 6,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಈ ರಂಜಾನ್ ಹಬ್ಬಕ್ಕೆ ಬರೇ 6 ಲಕ್ಷ ಕೊಡ್ತೀನಿ ಗಾಡಿ. 6 ಲಕ್ಷ ಬರೇ 6 ಲಕ್ಷ. 15 ಮಾಡೆಲ್ ಗಾಡಿ ರೆಕ್ಸ್ಟಾನ್, ಅದು RX7 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ ಫುಲ್ಲಿ ಟಾಪ್ ಎಂಡ್. ಆಮೇಲೆ ಸರ್ ನೆಕ್ಸ್ಟ್ ಇನ್ನೊಂದು ಎರ್ಟಿಗಾ ಇದೆಯಲ್ಲ ಸರ್? ಸರ್ ಇದು VXi, ಇದು 2015 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 58,000 ಇದೆ, ಪೆಟ್ರೋಲ್ ವೇರಿಯಂಟ್ ಸೂಪರ್ ಆಗಿದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 6,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,95,000 ಮಾಡ್ಕೊಡ್ತೀನಿ. 5,95,000 5,95,000 ಫೈನಲ್ ಪ್ರೈಸ್. 2015 ಮಾಡೆಲ್ ಗಾಡಿ, ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ, 58,000 ಮಾತ್ರ ಓಡಿದೆ. VXi ವೇರಿಯಂಟ್. VXi. ನೆಕ್ಸ್ಟ್ ಇನ್ನೊಂದು ಪೋಲೋ GT 2018 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, 1.2 ಲೀಟರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು 18 ಮಾಡೆಲ್ ಆಗಿದೆ, 58,000 ಇದೆ. ಪ್ರೈಸ್ ಬಂದು 7,95,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,75,000 ಕ್ಲೋಸ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ನಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ? 7,75,000 ಕ್ಲೋಸ್ ಮಾಡ್ಕೊಡ್ತೀನಿ. ಪ್ರೈಸ್ ಇಲ್ವಾ? 7,70,000 ತಗೊಂಡೋಗಿ ಸರ್. ಹೌದಾ? ನೆಕ್ಸ್ಟ್ ಇನ್ನೊಂದು ಪೋಲೋ, ವಾಲ್ಸ್ವಾಗನ್ ಪೋಲೋ ಹೈಲೈನ್, ಇದು 2016 ಮಾಡೆಲ್ ಗಾಡಿ, 5,75,000 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಎಷ್ಟು ಸರ್? 5,75,000. 16 ಮಾಡಲ್ 5,75,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದು 5,50,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಎಕೋ ಸ್ಪೋರ್ಟ್ ಇದೆಯಲ್ಲ ಸರ್? ಸರ್ ಫೋರ್ಡ್ ಇಕೋ ಸ್ಪೋರ್ಟ್ 2018 ಮಾಡೆಲ್ ಗಾಡಿ, ಸಿಂಗಲ್ ಓನರ್, 90,000 ಓಡಿದೆ. ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ವಿತ್ ಸನ್ರೂಫ್ ಗಾಡಿ, ಪುಷ್ ಸ್ಟಾರ್ಟರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡೆಲ್ ಅಂದ್ರೆ ಟಾಪ್ ಎಂಡ್ ಮಾಡೆಲ್. ಇದು 90,000 ರೆಕಾರ್ಡೆಡ್ ಓಡಿದೆ, ಡೀಸೆಲ್ ವೇರಿಯಂಟ್. 8,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 8,70,000 ಕ್ಲೋಸ್ ಮಾಡ್ಕೊಡ್ತೀನಿ. 8,70,000 ಕ್ಲೋಸ್ ಮಾಡ್ಕೊಡ್ತೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಮುಂದೆ ಬರ್ಲಿ, ಸಿಟ್ಟಿಂಗ್ ಮಾಡ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಅದರಲ್ಲೂ ಮಾಡ್ಕೊಡ್ತೀನಿ. ಇನ್ನೊಂದು ರೆನಾಲ್ಟ್ ಟ್ರೈಬರ್ ಇದೆ ನೋಡಿ, 2019 ಮಾಡೆಲ್ ಸರ್. ಇದು ಟಾಪ್ ಎಂಡ್ ಮಾಡೆಲ್, RXZ ಪೆಟ್ರೋಲ್ ವೇರಿಯಂಟ್, 7 ಸೀಟರ್ ಗಾಡಿ, ಸೂಪರ್ ಆಗಿರುತ್ತೆ ಗಾಡಿ ನೋಡಬಹುದು ಎಷ್ಟು ಕ್ಲೀನ್ ಆಗಿದೆ ಅಂತ. ತೋರಿಸ್ಕೊಳ್ಳಿ ಕಸ್ಟಮರ್ಸ್ಗೆ ಒಂದ್ಸಲ. ಯಾಕಂದ್ರೆ ಕರ್ನಾಟಕ ಗಾಡಿ ತುಂಬಾ ಕಮ್ಮಿ ಸಿಗ್ತಾ ಇದೆ, ಅದರ್ ಸ್ಟೇಟ್ ಗಾಡಿಗಳು ಸಿಕ್ಕಾಪಟ್ಟೆ ಇದೆ ಟ್ರೈಬರ್ಸ್. ಇದು ಪ್ಯೂರ್ ಕರ್ನಾಟಕ MC ನೋಡಬಹುದು, ನಂಬರ್ ಕೂಡ ಗೊತ್ತಾಗುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. 5,95,000 ಕೋಟ್ ಮಾಡಿದೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಪ್ಯೂರ್ ಕರ್ನಾಟಕ ಗಾಡಿ 5,70,000 ಕೊಡಿ ಸರ್, ತಗೊಂಡೋಗಿ. 5,70,000 ಕೊಡಿ, ಪ್ಯೂರ್ ಕರ್ನಾಟಕ ಗಾಡಿ. ಓಕೆ ಓಕೆ. ಓನರ್ಶಿಪ್ ಅಲ್ಲ ಸರ್? ಸೆಕೆಂಡ್ ಓನರ್, 71,000 ರೆಕಾರ್ಡೆಡ್ ಓಡಿದೆ. 71,000 ರೆಕಾರ್ಡೆಡ್ ಓಡಿದೆ. RXZ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಕ್ಟಾವಿಯಾ ಇದೆಯಲ್ಲ ಸರ್? 2015 ಮಾಡೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಇದು ವಿತ್ ಪೆನಾರಾಮಿಕ್ ಸನ್ರೂಫ್ ಬರುತ್ತೆ. 90,000 ಓಡಿದೆ ಗಾಡಿ, ಪೆಟ್ರೋಲ್ ವೇರಿಯಂಟ್, 1.8 TSI. ಪ್ರೈಸ್ ಇದೆ 9,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಎಷ್ಟಕ್ಕೆ ಬೇಕು ಬೈ? ಫೈನಲ್ ಹೇಳ್ಬಿಡಿ ಸರ್ ನೀವೇ. ಫೈನಲ್ ಟು ಫೈನಲ್ ಒಂದೇ ರೇಟ್ ಹೇಳ್ಬಿಡ್ತೀನಿ. 9,10,000 ಕೊಟ್ಬಿಡ್ತೀನಿ ಬೈ. 9,10,000 ನಿಮ್ಗೆ ಆಕ್ಟಾವಿಯಾ ಕೊಡ್ತೀನಿ. ಓಕೆ ಓಕೆ ಓಕೆ. ಇನ್ನೊಂದು ರೇಟ್ ಆಗಲ್ವಾ? ಮುಂದೆ ಬರಲಿ, ಯಾಕಂದ್ರೆ ದೊಡ್ಡ ಗಾಡಿ, ಹೆವಿ ಅಮೌಂಟ್. ಮುಂದೆ ಬರಲಿ, ಮಾತಾಡಲಿ, ಕ್ಲೋಸ್ ಮಾಡ್ಕೊಡ್ತೀನಿ. ಅದರಲ್ಲೂ ದೊಡ್ಡ ಅಮೌಂಟ್ ಆಗಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇನ್ನೊಂದು ಮೊಬೈಲ್ ಇದೆ ನೋಡಿ, 2016 ಮಾಡೆಲ್, ಸಿಂಗಲ್ ಓನರ್ ಗಾಡಿ ಸರ್. ಇದು VX, ಬರೀ 23,000 ಓಡಿದೆ. ಜಸ್ಟ್ 23,000. ಹೇಳಂಗಿಲ್ಲ ಕೇಳಂಗಿಲ್ಲ, ಎಲ್ಲ ರೆಕಾರ್ಡೆಡ್. ಪ್ರೈಸ್ ಕೂಡ ಕೊಡ್ತೀನಿ. 6,70,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಮಾತ್ರ 6,60,000 ಕ್ಲೋಸ್ ಮಾಡ್ಕೊಡ್ತೀನಿ. 6,60,000. ಅದನ್ನು ಬ್ರ್ಯಾಂಡ್ ನ್ಯೂ ಗಾಡಿ ತಗೊಂಡಂಗೆ, ಇದು ಏನು ಯೂಸ್ ಆಗಿಲ್ಲ ಜಾಸ್ತಿ. ಸರ್ವಿಸ್ ಇಷ್ಟು ಕೂಡ ಕೊಡ್ತೀನಿ. ಇನ್ನೊಂದು ವೆಂಟೋ ಇದೆ ನೋಡಿ, ವಾಲ್ಸ್ವಾಗನ್ ವೆಂಟೋ ಹೈಲೈನ್ 2020 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 60,000 ಕಿಲೋಮೀಟರ್ ಓಡಿದೆ. 1 ಲೀಟರ್ ಇಂಜಿನ್ ಸರ್ ಇದು. 1 ಲೀಟರ್ ಇಂಜಿನ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಪ್ರೈಸ್ ಬಂದು 8,45,000 ಕೋಟ್ ಮಾಡಿದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಒಂದು ಹೇಳ್ಬಿಡಿ ಸರ್. ಫೈನಲ್ ಬೇಕಾ? 8,20,000 ಮಾಡ್ಕೊಡ್ತೀನಿ ಸರ್. 8,20,000 2020 ಮಾಡೆಲ್ 1 ಲೀಟರ್ ಇಂಜಿನ್ ವೆಂಟೋ ಕೊಡ್ತೀನಿ. ಇನ್ನೊಂದು ಎಲೆಂಟ್ರಾ ಇದೆ ನೋಡಿ, 2012 ಮಾಡೆಲ್ SX ಆಪ್ಷನಲ್ ಸರ್. ಇದು ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಪ್ರೈಸ್ ಬಂದು 4,85,000 ಇದೆ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,65,000 ಕ್ಲೋಸ್ ಮಾಡ್ಕೊಡ್ತೀನಿ. 4,65,000 ಮಾತ್ರ. ಎಲೆಂಟ್ರಾ SX ಆಪ್ಷನಲ್. ವರ್ಣ ಕೊಡಲ್ಲ, ಆ ಡೀಲ್ ಅಲ್ಲಿ ಎಲೆಂಟ್ರಾ ಕೊಡ್ತೀನಿ. ಅದನ್ನು ಡೀಸೆಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ನೆಕ್ಸ್ಟ್ ನೋಡ್ತಾ ಇರಬಹುದು ಡಸ್ಟರ್ ಇದೆ. ಡಸ್ಟರ್ ಬಗ್ಗೆ ಹೇಳಿ ಸರ್. ಸರ್ WB ಇದು 2013 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 110 PS ಡೀಸೆಲ್. ಪ್ರೈಸ್ ಕೂಡ ಕೊಡ್ತೀನಿ. 3,65,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,45,000 ವಿತ್ NOC ಕೊಡ್ತೀನಿ. 3,45,000 ವಿತ್ NOC. 3,45,000 ವಿತ್ NOC ಕೊಡ್ತೀನಿ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದೆಯಲ್ಲ ಸರ್? ಸರ್ 2013 ಮಾಡೆಲ್ ಸೂಪರ್ ಗಾಡಿ, ಜಟ್ಟ ಅಂದ್ರೆ ಜಟ್ಟಾನೆ. 2013 ಸಿಂಗಲ್ ಓನರ್ ಗಾಡಿ, ಹೈಲೈನು, ಡೀಸೆಲ್, ಮ್ಯಾನ್ವಲ್. 1,10,000 ರೆಕಾರ್ಡೆಡ್ ಇದೆ. ಕಂಪನಿ ಅಪ್ ಟು ಡೇಟ್ ಮೇಂಟೈನ್ ಇದೆ. ಸಿಲ್ವರ್ ಕಲರ್ ಅಂದ್ರೆ ಇಷ್ಟಪಡ್ತಾರೆ ಜನ. ಪ್ರೈಸ್ ಕೂಡ ಕೊಡ್ತೀನಿ. 5,85,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,60,000 ಕ್ಲೋಸ್ ಮಾಡ್ಕೊಡ್ತೀನಿ. 5,60,000 13 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಜಟ್ಟ ಕೊಡ್ತೀನಿ.
ಓಕೆ ಓಕೆ ಇನ್ನೊಂದು ರೇಟ್ ಏನಾಗಲ್ವಾ? ನಿಮ್ ಕಸ್ಟಮರ್ಗೆ ಎಷ್ಟಕ್ಕೆ ಬೇಕು ಸರ್? ನೀವೇ ಹೇಳ್ಬಿಡಿ ಸರ್. ನೀವು ಹೇಳಿ, ನಾನು ಕೊಡ್ತೀನಿ. 4 ಲಕ್ಷಕ್ಕೆ ಕೇಳ್ತೀನಿ, ನೀವು ಹೇಳಿ. 4 ಲಕ್ಷ ಕೇಳಬೇಡಿ, ನಾನು ಕೊಡ್ತೀನಿ ನೋಡಿ. ಹೋಗ್ಲಿ, ಒಂದೇ ಒಂದು ರೇಟ್ ಕೊಡ್ತೀನಿ. 5,35,000 ಕೊಡಿ, ತಗೊಂಡೋಗಿ ಸರ್. 5,35,000 ಕೊಡಿ, ತಗೊಂಡೋಗಿ. ಅದು ರೆಕ್ಸ್ಟಾನ್ ಇದೆ ಇನ್ನೊಂದು ಸರ್. ಇದು 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 1,30,000 ರೆಕಾರ್ಡೆಡ್ ಓಡಿದೆ. RX-7 ವಿತ್ ಸನ್ರೂಫ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಇದೆ, ಡೀಸೆಲ್ ಗಾಡಿ. ಮಾರ್ಕೆಟ್ ಅಲ್ಲೇ ಒಂದು ಪ್ರೈಸ್ ಕೊಡಬಾರ್ದು, ಆ ತರ ಪ್ರೈಸ್ ಕೊಡ್ತೀನಿ. 5,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,60,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 5,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5,60,000 ಇನ್ನೊಂದು ಲವ್ ಜೆಟ್ ರೆಕ್ಸ್ಟಾನ್ ಇದೆ ನೋಡಿ ಸರ್. ಇದು RX-5, ಇದು 2013 ಮಾಡಲ್, ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಇದಕ್ಕೆ ಸನ್ರೂಫ್ ಮಾತ್ರ ಬರಲ್ಲ. ಪ್ರೈಸ್ ಅದಕ್ಕಿಂತ ಕಮ್ಮಿ ಕೊಡ್ತೀನಿ. 4,99,000 ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 4,90,000 ಕೊಡಿ, ಹೋಗಿ ಸರ್. 4,90,000 ಕೊಡಿ.